Hello friends, welcome back to my channel ತೇಜುಸ್ ಕಿಚನ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬದ ಸ್ಪೆಷಲ್ ಹಾಲು ಕಡುಬು ಮಾಡೋಣ. ಮಾಡೋದಕ್ಕೆ ಬೇಕಾಗಿರೋದು ಒಂದು ಬೌಲ್ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, 2 ಸ್ಪೂನ್ ಸಕ್ಕರೆ ಹಾಕಿ, ಮತ್ತು ಒಂದು 2 to 3 ಸ್ಪೂನ್ ಆಗೋಷ್ಟು ಕೊಬ್ಬರಿ ಹಾಕೋಣ. ಹಸಿ ಕೊಬ್ಬರಿ ತುರಿದಿರೋದು ಹಾಕಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕಂದರೆ ಹಸಿಟ್ಟು ಪ್ಲೇನ್ ಆಗಿರಬಾರ್ದು, ಫ್ಲೇವರು ಕೋಕೋನಟ್ ಸಿಗಲಿ ಬಾಯಿಗೆ ಅಂತ ಕೋಕೋನಟ್ ಹಾಕಿದ್ದು. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆಂದಾಗಿ ಬಿಸಿಯಾಗಿರೋ ನೀರನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬಿಸಿ ಇರುತ್ತೆ, ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ತಣ್ಣಗೆ ಆದಮೇಲೆ ನಾವು ಪ್ಲೇಟಲ್ಲಿ ಹಾಕಿ ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಿಸಿನೀರು ಹಾಕೋದ್ರಿಂದ ಬಿಸಿ ನೀರು ಹಾಕೋ ಟೈಮಲ್ಲೇ ಸ್ವಲ್ಪ ಬೇಯುತ್ತೆ ಹಸಿಟ್ಟು. ತಣ್ಣೀರು ಹಾಕೋಕೆ ಹೋಗ್ಬೇಡಿ. ಬಿಸಿನೀರು ಹಾಕಿ ಇದಾದಮೇಲೆ ಚೆಂದಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಎತ್ತಿಟ್ಬಿಡಿ ಸಪ್ರೇಟಾಗಿ. ಆಮೇಲೆ ಚಿಕ್ಕ ಉಂಡೆ ಇಲ್ಲ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಸ್ವಲ್ಪ ತುಪ್ಪ ಕೈಗೆ ಅಪ್ಲೈ ಮಾಡಿಕೊಂಡು ಶೇಪ್ ಮಾಡ್ಕೊಳ್ಳಿ. ಎಲ್ಲ ಮಾಡಿಟ್ಕೊಂಡಿರೋಣ. ಒಂದು ಕಡೆ ಹಾಲಿಡೋಣ ಬಿಸಿ ಆಗೋದಕ್ಕೆ. ನಾನು 1/2 ಲೀಟ್ರ್ ಹಾಲು ಹಾಕಿದ್ದೀನಿ. ಚೆಂದಾಗಿ ಕಾದ್ಮೇಲೆ ಏಲಕ್ಕಿ ಸ್ವಲ್ಪ 4-5 ಏಲಕ್ಕಿ ಪೌಡರ್ ಇದ್ದರೆ ಹಾಕ್ಬೋದು, ಇಲ್ಲದ್ರೆ ಸುಮ್ಮನೆ ಸ್ಮ್ಯಾಶ್ ಮಾಡಿ ಹಾಕಿ. ಬರೀ ಕೋಕೋನಟ್ ಮಿಲ್ಕಲ್ಲಿ ಕೂಡ ಇದನ್ನು ಮಾಡ್ಬೋದು. ನಾನು ಸ್ವಲ್ಪ ತೆಂಗಿನ ಹಾಲು, ಸ್ವಲ್ಪ ನಾರ್ಮಲ್ ಹಾಲು ಹಾಕಿದ್ದೀನಿ. ಅದನ್ನು ಚೆಂದಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋ ಉಂಡೆ ಎಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಒಂದೊಂದಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ರಸಗುಲ್ಲ ಥರ ಇರುತ್ತೆ. ಗಣೇಶಗೆ ಇಷ್ಟ ಅಂತ ಹೇಳಿ ನಮ್ಮ ಮನೇಲಿ ಯಾವಾಗಲೂ ಮಾಡ್ತೀವಿದ್ದು. ಹಾಲು ಕಾಯೋ ಟೈಮಲ್ಲೇ ಸಕ್ಕರೆ ಹಾಕಬಾರ್ದು. ಇದೆಲ್ಲ ಹಾಕಿ ಚೆಂದಾಗಿ ಬಾಯ್ಲ್ ಆದಮೇಲೆ ಶುಗರ್ ಹಾಕೋಣ. 1 ಕಪ್ ಸಕ್ಕರೆ ಹಾಕ್ತಿದ್ದೀನಿ ನಾನು. ಸಕ್ಕರೆ ಪೌಡರ್ ಕೂಡ ಮಾಡಿ ಹಾಕ್ಬೋದು. ಪೌಡರ್ ಮಾಡಿ ಹಾಕೋ ಟೈಮಲ್ಲಿ ಏಲಕ್ಕಿ ಅದರೆಲ್ಲ ಪೌಡರ್ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ಹಾಗೆ ಏಲಕ್ಕಿ ಹಾಕಿ ಕುದಿಸಿ ಸಕ್ಕರೆ ಹಾಕಿ ಚೆನ್ನಾಗಿ ಮೆಲ್ಟ್ ಆದಮೇಲೆ ತೆಂಗಿನಕಾಯಿ ಹಾಲು ತೆಗ್ದಿರ್ತೀವಿ, ಆದ್ರೂ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿದ್ರೆ ಅಲ್ಲಲ್ಲಿ ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ತೆಂಗಿನಕಾಯಿ ತುರಿದಿರೋದು ಹಾಕ್ತಿದ್ದೀನಿ. ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಚೆಂದಾಗಿ ಬಾಯ್ಲ್ ಆದರೆ ಸಾಕು. ಕಡುಬು ರೆಡಿ ಆಗುತ್ತೆ. ನಮ್ಮನೆ ಗಣಪತಿ ಇದು ಮಾರ್ನಿಂಗ್ ಇಟ್ಟಿದ್ದ ಕಡುಬು, ನಾನು ಆಫ್ಟರ್ನೂನ್ ಮಾಡಿದ್ದು ಹಾಲು ಕಡುಬು. ಸೂಪರ್ ಟೇಸ್ಟಿಯಾಗಿರುತ್ತೆ. ಎಲ್ಲ ಟ್ರೈ ಮಾಡಿ.